ನಾವು ಇವತ್ತು ಶ್ರೀ ವರವಿಸಿದ್ದೇಶ್ವರ ಗುಹಾ ದೇವಾಲಯವನ್ನು ನೋಡಲು ಹೋಗುತ್ತಿದ್ದೇವೆ. ಬನ್ನಿ ಸ್ನೇಹಿತರೆ, ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾವು ಇವಾಗ ಶ್ರೀ ವರವಿಸಿದ್ದೇಶ್ವರ ಗುಹಾ ದೇವಾಲಯವಿರುವ ಸ್ಥಳಕ್ಕೆ ಬಂದಿದ್ದೇವೆ. ಬನ್ನಿ ಮುಂದೆ ಏನೇನು ಇದೆ ಅಂತ ನೋಡೋಣ. ಸ್ನೇಹಿತರೆ, ನಾವು ಈ ಸ್ಥಳಕ್ಕೆ ಬರೋಕ್ಕೆ ಕಾರಣ ಏನಂದರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಈ ಸ್ಥಳದ ಬಗ್ಗೆ ಹೇಳಿದರು, ತುಂಬ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ನಾವು ಹುಬ್ಳಿಯಿಂದ ಇಲ್ಲಿವರೆಗೂ ಬಂದಿದ್ದೀವಿ ಇದನ್ನು ನೋಡೋದಕ್ಕೆ. ಬನ್ನಿ ಮುಂದೆ ಏನೇನಿದೆ ನೋಡೋಣ. ನೀವು ನೋಡ್ಬೋದು, ನಾವು ನಡೆದುಕೊಂಡು ಹೋಗ್ತಾ ಇರೋ ಈ ದಾರಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಆದರೂ ನೋಡೋಕ್ಕೆ ಚೆನ್ನಾಗಿದೆ ಇದು. ಮುಂದೆ ಏನೇನಿದೆ ಅಂತ ನೋಡೋಣ. ಸ್ನೇಹಿತರೆ, ಈ ಸ್ಥಳದಲ್ಲಿ ಸುತ್ತಮುತ್ತಲೂ ಕಲ್ಲುಗಳಿವೆ ಹಾಗೂ ಗಿಡಗಳಿವೆ. ನೋಡಲು ತುಂಬ ಚೆನ್ನಾಗಿದೆ. ಎಷ್ಟು ನೋಡಿದರೂ ಇನ್ನೂ ಏನೋ ಇದೆ ಇಲ್ಲಿ ನೋಡಬೇಕು ಅಂತ ಅನಿಸುತ್ತೆ. ಆ ಥರ ಈ ಪ್ಲೇಸ್ ಇದೆ. ಇಲ್ಲಿ ನೀವು ನೋಡ್ಬೋದು, ದೊಡ್ಡದು ಗುಡ್ಡ ಇದೆ ಮತ್ತು ಪಕ್ಕದಲ್ಲೇ ನೀರು. ಇದು ಮಳೆಗಾಲ ಅಲ್ಲ, ಆದರೂ ಕೂಡ ಇಲ್ಲಿ ನೀರೈತಿ. ನೀವೇನಾದರೂ ಮಳೆಗಾಲದಲ್ಲಿ ಹೋದರೆ ಇನ್ನೂ ನೋಡೋಕೆ ತುಂಬ ಚೆನ್ನಾಗಿರ್ತೈತಿ. ನಾವು ಇವಾಗ ಬಂದಿದ್ದೀವಿ ನೋಡ್ರಿ, ಇದು ಫಾಲ್ಸ್. ಅದು ನೋಡೋಕೆ ಬಂದಿರೋದು ನಾವು. ಈ ಫಾಲ್ಸ್ ಈಗ ಮಳೆಗಾಲ ಇಲ್ಲದೇ ಇರೋ ಕಾರಣ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬೀಳ್ತಾ ಇದೆ. ನೀವೇನಾದರೂ ಮಳೆಗಾಲದ ಸಮಯದಲ್ಲಿ ಈ ಫಾಲ್ಸಿಗೆ ಭೇಟಿ ನೀಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ. ಇನ್ನೂ ಕೂಡ ಈಗೂ ಚೆನ್ನಾಗಿದೆ, ಬಟ್ ಅವಾಗ ಇನ್ನೂ ಚೆನ್ನಾಗಿರ್ತೈತೆ ಅಂತ. ಇದೇನು ನೋಡ್ತಿದ್ದೀರಲ್ಲ, ಇದು ದೇವಸ್ಥಾನ. ಒಳಗಡೆ ನಾವು ಹೋಗಿಲ್ಲ, ಯಾಕಂದರೆ ನಾವು ಹೋಗಬೇಕಾದ್ರೆ ತುಂಬ ಟೈಮ್ ಆಗಿತ್ತು. ಅದಕ್ಕೋಸ್ಕರ ನಾವು ಒಳಗಡೆ ಹೋಗಿಲ್ಲ. ಇದು ಆ ದೇವಸ್ಥಾನದ ಸರೌಂಡಿಂಗಲ್ಲಿ ನಾವು ನಡೆದುಕೊಂಡು ಹೋಗ್ತಾ ಇರುವ ದೃಶ್ಯ. ನೀವು ನೋಡ್ಬೋದು, ಎಲ್ಲಿ ನೋಡಿದರಲ್ಲಿ ಗುಡ್ಡ ಕಾಣಿಸ್ತದೆ ನಿಮಗೆ, ಮತ್ತು ಗಿಡ ಕಾಣಿಸ್ತದೆ. ಇಲ್ಲಿ ವಾತಾವರಣ ಏನಿದೆ ಅಲ್ಲ, ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ. ನಾವು ಲೇಟಾಗಿ ಹೋಗಬಾರ್ದಿತ್ತು, ಸ್ವಲ್ಪ ಬೇಗ ಹೋಗಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲಿರ್ತಿದ್ವಿ. ಹಾಗೆ ಒಳಗಡೆ ಇರುವ ದೇವಸ್ಥಾನವೂ ನಿಮಗೆ ತೋರಿಸ್ತಿದ್ವಿ. ನಾವು ಹೋಗಿರೋ ಟೈಮ್ ಲೇಟಾಗಿರೋದಕ್ಕೋಸ್ಕರ ಒಳಗಡೆ ದೇವಸ್ಥಾನದೊಳಗಡೆ ಹೋಗೋಕ್ಕಾಗಿಲ್ಲ. ನೀವೇನಾದರೂ ಈ ವಿಡಿಯೋಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ ಮುಂದಿನ ಸತಿ ಮಳೆಗಾಲದ ಸಮಯದಲ್ಲಿ ಇಲ್ಲಿ ಭೇಟಿ ನೀಡಿ ವಿಡಿಯೋ ಶೂಟ್ ಮಾಡ್ತೀವಿ. ನಿಮಗೆ ತೋರಿಸ್ತೀವಿ ಮಳೆಗಾಲದಲ್ಲಿ ಹೇಗಿರುತ್ತೆ ಈ ಜಾಗ. ನಾವು ಈ ಲೊಕೇಶನ್ಗೆ ಬರಬೇಕಾದ್ರೆ ಯಾವುದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರಲಿಲ್ಲ. ಯಾಕಂದರೆ ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿದ್ವಲ್ಲ, ಅದನ್ನು ಹೇಗಿರುತ್ತೆ ಅಂತ ರಿಯಲಾಗಿ ನೋಡೋಕ್ಕಂತ ಸುಮ್ಮನೆ ಬಂದಿದ್ದು. ಇಲ್ಲಿ ಬಂದು ನೋಡಿದ್ರೆ ಇಷ್ಟು ಚೆನ್ನಾಗಿದೆ ಇದು. ನೀವೇನಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಯಾವುದಾದ್ರೂ ಫಾಲ್ಸ್ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಫಾಲ್ಸಿಗೆ ಹೋಗಿ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಜನ ಕಡಿಮೆ ಇರ್ತಾರೆ ಅಂತ ಅಂದ್ಕೋಬೇಡಿ. ಯಾಕಂದರೆ ನಾವು ಸಾಯಂಕಾಲ ಟೈಮಲ್ಲಿ ಹೋದರೂ ಕೂಡ ಇಷ್ಟು ಜನ ಇದ್ದರು ಅಲ್ಲಿ. ಊಹೆ ಮಾಡ್ಕೊಳ್ಳಿ, ಅಕಸ್ಮಾತ್ ನಾವೇನಾದರೂ ಬೆಳಗ್ಗೆ ಬಂದಿದ್ದರೆ ಜನ ಎಷ್ಟಿರ್ತಿದ್ರು ಅಂತ. ಮಳೆಗಾಲದಲ್ಲಿ ನೀವು
ನೀವೇನಾದರೂ ಫಾಲ್ಸ್ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸ್ಥಳಕ್ಕೆ ಭೇಟಿ ನೀಡಿ. ಚೆನ್ನಾಗಿದೆ.